ಮಾತುಗಳು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಡಿ ಕೆ ಶಿವಕುಮಾರ್ಗೆ. ಪಾಪ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಲ್ಲ, ಗುಜರಾತಿಂದ 40 MLA ಕರ್ಕೊಂಡ್ಬಂದು ಅವರು ಆ ಟೈಮ್ನಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಅಪ್ಪಸ್ತಕೊಂಡ್ಬಿಟ್ಟು 40 MLA ಅವ್ರಿಗೆ ಸೇವ್ ಮಾಡಿಬಿಟ್ಟು ಗುಜರಾತು ನಮ್ಮದು ಅಹಮದ್ ಪಟೇಲ್ ಅವ್ರಿಗೆ ಗೆಲ್ಸ್ಕೊಂಡ್ಬಂದರು ರಾಜ್ಯಸಭೆಗೆ. ಅದು ಆಗಿದ್ದಕ್ಕೆ ಅವ್ರಿಗೆ ತುಂಬ ಕಷ್ಟ ಕೊಟ್ಟರು ಯಾರು, ಮೋದಿ ಆ್ಯಂಡ್ BJP ಅವರು. ಜೈಲಿಗೆ ಹೋಗಿದ್ದಾಯಿತು, ED ಆಯಿತು, ಎಲ್ಲ ಅವರು ಪಾಪ ಅವರು ಕಷ್ಟ ಅಲ್ಲ ಸಹಿಸ್ಕೊಂಡ್ಬಂದಿದ್ದಾರೆ. ಯಾರು ಡಿ ಕೆ ಶಿವಕುಮಾರ್ ಅವರು ಒರಿಜಿನಲ್ ಕಾಂಗ್ರೆಸ್ ಅಲ್ವಾ. ಅವ್ರಿಗೂ ನಾನು SM ಕೃಷ್ಣ CM ಇರೋವಾಗಿಂದ ನಾನು ನೋಡ್ತಾಯಿದ್ದೀನಿ, ಬಟ್ ಅವ್ರಿಗೆ ಮಾತಾಡ್ತಾ ಇರಲಿಲ್ಲ. ಗೊತ್ತಿತ್ತು ಇವರು ಏನಿದೆ ಕಾಂಗ್ರೆಸ್ನಲ್ಲಿ, ಏನು ಮಾಡ್ತಾಯಿದ್ದಾರೆ ಅಂತ. ಒರಿಜಿನಲ್ ಕಾಂಗ್ರೆಸ್ ಮೆನ್ ಅಂತ ನಾನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಈಗ 3 ವರ್ಷ ಈಗ ಹೊರಟೈತು. 3 ವರ್ಷ ಈಗ ನಾವು ಏನು ಕೇಳ್ಕೊಂಬರ್ತಾಯಿದ್ದೀವಿ, 2.5 ವರ್ಷ ಅಂತ ಇಬ್ಬರಿಗೆ ಇದೆ ಅಂತ ಹೇಳ್ಕೊಂಬರ್ತಾಯಿದ್ವಿ. ಅದು ನಾವು ನೋಡ್ತಾಯಿದ್ವಿ. ಅದು ಆಗಲಿಲ್ಲ, ಸರಿ ಈಗ ಆಗಿದೆ. ಇದಕ್ಕೆ ತುಂಬ ಸಂತೋಷ ಆಗಿದೆ ನಮಗೆ. ಯಾಕಂದರೆ ಈ ಕಾಂಗ್ರೆಸ್ ಪಕ್ಷ ಬರೋದು ಮುಂಚೆ ಒಂದು 5 ಇಶ್ಯೂಸ್ ನಮಗೆ BJP ಪಕ್ಷದಿಂದ ನಮಗೆ ಒಂಥರ ಮೋಸ ಥರ ಆಗಿತ್ತು. ಅದು 2B ಇರ್ಬೋದು, ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಅಜಾನ್ ಇರ್ಬೋದು, ಇಂಥ ಮಾತೆಲ್ಲ ಒಂದು 5 ಇಶ್ಯೂ ಬಂದಿದ್ದರು ಯಾರೋ BJP ಸರ್ಕಾರದಲ್ಲಿ. ಅದು ಮುಸ್ಲಿಂ ಜನ ಎಲ್ಲ ಮನಸ್ಸಲ್ಲಿ ಬಂತು, ಏನಪ್ಪ ಸರ್ಕಾರ ಬಂದು ಇಷ್ಟೊಂದು ತೊಂದರೆ ಕೊಡ್ತಾಯಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಬಂದು ಎಲ್ಲರೂ ಸೇರಿಬಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಟ್ಟರು. ಆ ಟೈಮ್ನಲ್ಲಿ ಕಾಂಗ್ರೆಸ್ ಕೂಡ ಏನು ಹೇಳ್ತಾ ಇದ್ದಿದ್ರು, ನಾವು ಸರ್ಕಾರ ಪವರ್ನಲ್ಲಿ ಬಂದರೆ ಈ 5 ಇಶ್ಯೂನೂ ನಿಮ್ಮದು ತೆಗೆದು ಆಗಿಬಿಡ್ತೀವಿ, ಇಲ್ಲ ಜನರಿಗೆ ಒಂದೇ ಸಮ ತಗೊಂಡು ಹೋಗ್ತೀವಿ ಅಂತ ಅವರು ಒಂದು ವಾದ ಮಾಡಿದರು. ಅದಾಗಲಿಲ್ಲ. ನಾವು ಏನೋ ಅದು ಈಗ ಆಯ್ತಪ್ಪ, ಈಗ ಅಸೆಂಬ್ಲಿ ಆಯಿತು, ಅದಾದ ತಕ್ಷಣ ಪಾರ್ಲಿಮೆಂಟ್ ಬಂತು. ಪಾರ್ಲಿಮೆಂಟ್ ಮುಗಿದ ಮೇಲೆ 1 ವರ್ಷ ಬ್ಯಾಕ್ ನಾವು ಹೋಗ್ಬಿಟ್ಟು ಈ ಐಕ್ಯತೆ ಒಕ್ಕೂಟದಿಂದ ನಾವು ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಇದ್ರಲ್ಲ, ಅವರು ವೈಸ್ CM ಡೆಪ್ಟಿ CM ಕೂಡ ಇದ್ದರು. ಈಗ ಜನ 6 ವರ್ಷ ಬೇಕು ಕಡೆಯಿಂದ ಹೋಗ್ಬಿಟ್ಟು ನಾವು ನಮ್ಮ ಪತ್ರ ನಾವು ಸಲ್ಲಿಸಿದ್ದೀವಿ. ನೋಡಿ, ಈ ನೀವು ಮಾತು ಹೇಳಿದ್ರಿ, ಇದು ಒಂದು ಕೂಡ ಇದರಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಇವ್ರಿಗೆ ಮತ್ತು ಪರಮೇಶ್ ಅವರು ಹೋಮ್ ಮಿನಿಸ್ಟ್ರಿಗೆ ನಾವು ಕೊಟ್ವಿ ಬಂದ್ವಿ. ಸದಾ ಇತಿಹಾಸ ಐಕಟ್ಟು ಕೊಟ್ಟ ಅಂತ. ಇದು ಆಗಿಬಿಟ್ಟ ಮೇಲೆ ನಾವು ನೋಡಿದ್ವಿ, ಅದು ಕೆಲಸ ಆಗಲಿಲ್ಲ. ಈಗ ನೀವು ಹೇಳಿದ್ದೇನೆಂದರೆ, ಈಗ ಜಮೀರ್ ಅಹಮದ್ ಅಂತ ನೀವು ಹೆಸರು ತಗೊಂಡಿದ್ರಿ. ಅವರು ನಾನೇ ಲೀಡ್ರು, ಮುಸಲ್ಮಾನ್ ಲೀಡ್ರ್ ಅಂತ ಅವ್ರು ಹೇಳ್ಕೊಂಡು ಬರ್ತಾಯಿದ್ದರು. ಬಟ್ ಅವ್ರದ್ದು ಇದ್ರ ಬಗ್ಗೆ ಅವರು ಎಷ್ಟು ಮಾಡಿಬಿಟ್ಟು ಇಷ್ಟಕ್ಕೆ ತೊಗೊಂಡ್ಬಿಟ್ಟು ಇದೆಲ್ಲ 5 ವಿಷಯ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ತಾಯಿತ್ತು. ಅವ್ರು ಆಗಿದ್ದಾರಂತ ಅವ್ರ ಅಕ್ಕಪಕ್ಕ ಇದ್ದಾರಲ್ಲ, ಅವ್ರಿಗೆ ಒಂಥರ ಪಾಪ ರೌಂಡ್ ಅಪ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಯೂಸ್ ಮಾಡಿದ್ದಾರೆ. ಅಲ್ಲಿ ಮೌಲಾನಾ ಶಾಫಿ ಸಾದಿ ಅಂತ ಒಬ್ಬ ಇದ್ದಾನೆ, ಮ್ಯಾಂಗ್ಳೂರು ಮತ್ತು ಅವನು ಕೇರಳ ಬೆಲ್ಟು. ಅಲ್ಲಿ SSF ಅಂತ ಹೇಳಿಬಿಟ್ಟು ಅಬೂಬಕರ್ ಮುಸ್ಲಿಯಾರ್ ಸಾಹೇಬ್ರು ಇದ್ದಾರೆ ದೊಡ್ಡವರು. ಅವ್ರಿಗೆ ಅವ್ರ ಮುಂದೆ ಇಟ್ಕೊಂಡ್ಬಿಟ್ಟು ಒಂದು ಜಾಬೆ, ಯಾರು ಮೌಲಾನಾ ಶಾಫಿ ಸಾದಿ ಅಂತ. ಅವನು ಫಸ್ಟು ಇದಕ್ಕೆ ಬಂದ, ಯಾವ ಇದಕ್ಕೆ ನಮ್ಮ ವಕ್ಫ್ ಬೋರ್ಡ್ನಲ್ಲಿ ಚೇರ್ಮನ್ ಆಗಿಬಿಟ್ಟು ಬಂದ. ಇದೇ ಅನ್ವರ್ ಮಾನ್ಪಾಡಿ ಮತ್ತು ಆರ್ಶೋಕ್ ಅವರು ಮತ್ತು ನಮ್ಮ ಮಂಗಳೂರು ಕಡೆ RSS ಲೀಡ್ರಿಗೆ ಇಟ್ಕೊಂಡ್ಬಿಟ್ಟು ಅವನು ಒಳಗಡೆ ಬಂದ ಫಸ್ಟ್ ಟೈಮು. ಮತ್ತು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಬಂದಮೇಲೆ ಅವನು ಬರಲಿಲ್ಲ. ಮತ್ತು BJP ಬಂತಲ್ಲ, ಅಲ್ಲಿ ಮತ್ತೆ ಸರ್ಕೊಂಡ್ಬಿಟ್ಟ. ಯಾರೋ ಶಾಫಿ ಸಾದಿ. ಅವನು ಶಾಫಿ ಸಾದಿ ಆಫ್ನಲ್ಲಿ ಫಸ್ಟ್ ಟೈಮ್ನಲ್ಲಿ ಏನೇನು ಮಾಡಬೇಕು ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟ ಅವನು. ನೆಕ್ಸ್ಟ್ ಬಂದಮೇಲೆ ಅದು ಎಷ್ಟು ಲೂಟಿ ಮಾಡಬೇಕು ಅಷ್ಟು ಲೂಟಿ ಮಾಡ್ಕೊಂಡ್ಬಿಟ್ರು ಅವ್ರ ಮನಸ್ಸಿನಲ್ಲಿ ಬಂದಂಗೆ. ಸರಿ, ನಾವು ಅಂದ್ಕೊಂಡಿದ್ವಿ ಈಗ ಕಾಂಗ್ರೆಸ್ ಬಂದಮೇಲೆ ಇನ್ನು ಹೊರಟಾಗಿ ಬಿಡ್ತಾನೆ ಅಂತ ನಾವು ಇದ್ವಿ. ಕಾಂಗ್ರೆಸ್ ಪಾರ್ಟಿ ಬಂದಮೇಲೆ ಕೂಡ ಜಮೀರ್ ಅಹಮದ್ ಖಾನ್ ಅವರು ವಕ್ಫ್ ಮಿನಿಸ್ಟರ್ ಆಗಿದ್ದಾರಲ್ಲ, ಅವ್ರು ಚೇಂಜ್ ಮಾಡಬೇಕಿತ್ತು, ಅವ್ರು ಚೇಂಜ್ ಮಾಡಿಲ್ಲ. ಅವರಿಂದ ಏನು ತಪ್ಪಾಗಿದೆ ಅಂದರೆ, ಇದೇ ಶಾಫಿ ಸಾದಿಗೆ ಇಟ್ಕೊಂಡ್ಬಿಟ್ರು. ಚೇರ್ಮನ್ನು ಆಗಿದ್ದ ಅವನು. ಯಾಕಂದರೆ ಡಾಕ್ಟರ್ ಯೂಸುಫ್ ಸತ್ತೋಗ್ಬಿಟ್ಟ ಮೇಲೆ ಇವನೇ ಚೇರ್ಮನ್ ಆಗಿಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದ. ಈ ತಪ್ಪು ಯಾರಕ್ಕಿಂದ ಆಗಿದೆ? ನಮ್ಮ ಹೋಮ್ ಮಿನಿಸ್ಟರ್
ಮಿನಿಸ್ಟ್ರಿ ಇದಿರಲ್ಲ ವಕಾಫ್ ಮಿನಿಸ್ಟ್ರು, ಅವ್ರಿಗೆ ಅರ್ಥ ಆಗಬೇಕಿತ್ತು. ಇವ್ರಿಗೆಲ್ಲ ನಾವು ಚೇಂಜ್ ಮಾಡಿ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾರಿದ್ದಾರೆ ಅವ್ರು ತಗೊಬರ್ಬೇಕು ಅಂತ ಒಳ್ಳೆ ಅವ್ರಿಗೆ ಅವರು ಅವಕಾಶ ಕೊಡಬೇಕಿತ್ತು. ಅವ್ರು ಕೊಟ್ಟಿಲ್ಲ. ಅದೇ ಹಳ್ಬರು ಅವನು ಖಾಲಿದ್ 2 ಟೈಮ್ಸು ಚೇರ್ಮನ್ ಇದ್ದ ಅವನು ಕರ್ಕೊಂಬಂದರು. ಅದೇ ರಿಯಾಜ್ ಅಹಮದ್ ಖಾನ್ ಅಡ್ವೊಕೇಟ್ ಅವ್ರಿಗೆ ಕರ್ಕೊಂಬಂದರು. ಅವನು ಅನ್ವರ್ ಬಾಷಾ ಚಿತ್ರದುರ್ಗ ಅವನು ಸಿಕ್ಕಾಪಟ್ಟೆ ಎಲಿಗೇಷನ್ ಇದೆ. ಅವ್ರಿಗೆ ಜೊತೆಗೆ ತೊಗೊಂಡು ಇಂಥವರೆಲ್ಲ ತೊಗೊಬಿಟ್ಟು ಔಕಾಫ್ ಪ್ರಾಪರ್ಟಿನಲ್ಲಿ ಔಕಾಫ್ಗೆ ಅನುಕೂಲ ಆಗಬೇಕಿತ್ತು. ಅದು ಆಗಲಿಲ್ಲ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ನಾವು ಹೇಳಿ ಆಯಿತು. ನಾನು ಮೊದಲು ಕೂಡ ಹೇಳಿದೆ, ಇವ್ರಿಗೆಲ್ಲ ಇಟ್ಕೊಂಡ್ಬಿಟ್ರೆ ಜಮೀರ್ ಅಹಮದ್ ಖಾನ್ಗೆ ಮುಂದಕ್ಕೆ ಗಾಯ ಆಗತ್ತೆ ಅಂತಲೂ ಹೇಳಿದೆ. ಅರ್ಥ ಆಯ್ತಾ? ಅದು ಆಗಿದೆ. ಅದು ಮುಸಲ್ಮಾನರಿಗೆ ಏನು ಅನುಕೂಲ ಆಗಿದೆ ಅವ್ರಿಗೆ ಜನಗನಿಗೆ ಗೊತ್ತಿದೆ. ಇವರು ಔಕಾಫ್ನಲ್ಲಿ ಒಂದು ದರ್ಗಾಗೆ ಕಮಿಟಿ ಮಾಡಬೇಕಂದ್ರೆ ದುಡ್ಡು ತಗೊಂಡವರು ಯಾರು? ಶಾಫಿ ಸಾದಿ, ಅವನು ಅನ್ವರ್ ಬಾಷಾ ಆ್ಯಂಡ್ ಗ್ರೂಪು. ಎಷ್ಟು ಭೂಮಿ ಲೂಟಿಯಾಗಿದೆ. ವಜನಾಪುರ ಬರ್ತಾ ಇದೆ, ವರ್ತೂರು ಬರ್ತಾ ಇದೆ, ಎಲ್ಲ ಕಡೆ ಜಮೀನು ಅಕ್ವೈರ್ ಮಾಡಿದಿರೋದು ಯಾರು? ಇವ್ರ ಹೆಸರು ಬರ್ತಾ ಇದೆ. ಇವ್ರು ಬೇಕಾವ್ರಿಗೆಲ್ಲ ಇದು ನಿಮಗೆ ತೋರಿಸಿದ್ದೇನಲ್ಲ, ಇಲ್ಲಿಗಲ್ ಈ ಥರ ಎಲ್ಲ ಇವರು ದುಡ್ಡು ತಗೊಳ್ಳೋದು, ಪವರ್ ಕೊಡೋದು, ಇದು ಇಲ್ಲಿಗಲ್ ಅಂತ ಇದೆಲ್ಲ ತೋರಿಸ್ಕೊಳ್ಳಿ. ಇದೇ ರೀತಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ನನ್ನ ಹತ್ರ ಬರ್ತಾ ಇದೆ. ಆದರೆ ಕೂಡ ನಾನು ಒಂದು ಲಾಸ್ಟ್ ಟೈಮ್ ಹೇಳಿದೆ, ಇಂಥವ್ರಿಗೆ ಇಟ್ಕೋಬೇಡ. ಕೋಗಿಲುನಲ್ಲಿ ಒಂದು ಮಾತು ಬಂದಿದ್ದ ಮೇಲೆ ನಾನು ಹೇಳಿದೆ ಜಮೀರ್ ಅಹಮದ್ ಖಾನ್ಗೆ, ಇವರಿಂದಾನೇ ಜಮೀರ್ ಅಹಮದ್ ಖಾನ್ಗೆ ಗಾಯ ಬರೋದು ಅಂತ ಹೇಳಿದೆ. ಅದು ಗಾಯ ಬಂದಿದ್ದೆ. ಯಾಕಂದರೆ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವು ಹೇಗೆ ನಡಿಬೇಕು, ಹೆಂಗೆ ನಡಿಬೇಕು ಅಂತ. ಬರೀ ನಾವು ಕೆಲವು ಟೈಮ್ನಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ವಲ್ಪ ಜನಗೆ ಹಜ್ಜು ಮತ್ತು ಆಟೋ ಮತ್ತು ಇದು ಮಾಡಿಬಿಟ್ರೆ ಅದಲ್ಲ. ಟೋಟಲ್ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಏನು ಅನುಕೂಲ ಆಗಬೇಕಿತ್ತು ಅದಾಗಲಿಲ್ಲ. ನಿಮ್ಮ ಮಾತಿಗೆ ಬದಲು ಕೊಡ್ತಾ ಇರೋದು ಬೇರೆ. ನಮಗೆ ಈಗ ಖುಷಿ ಏನಾಗಿದೆ ಅಂದರೆ, ನಾವು ಈಗ DK ಶಿವಕುಮಾರ್ಗೆ ಕೇಳ್ಕೊತಾ ಇರೋದು, ದಯವಿಟ್ಟು ನೀವು ಕಾಂಗ್ರೆಸ್ನವರು, ಇದ್ರ ಮುಂಚೆ ಸ್ವಲ್ಪ ಮಾತು ಬಂತು, ಮುಸ್ಲಿಂ ಲೀಡ್ರು, ಮುಸ್ಲಿಂ ಗುರುಗಳೆಲ್ಲ ಕಾಂಗ್ರೆಸ್ ವಿರುದ್ಧ ಹೋಗ್ತಾ ಇದ್ದೀವಿ, ಮುಂದೆ ನಮಗೆ ಬೇರೆ ದಾರಿ ಇದೆ ಅಂತ ಇಂಥ ಮಾತು ಸಿಕ್ಕಾಬಟ್ಟೆ ಬಂತು. ಆ ಮಾತಲ್ಲ, ಎಲ್ಲ ನಮ್ಮ ಕರ್ನಾಟಕ ರಾಜ ಉಲ್ಮಾಗಳು ಆಗಲಿ, ನಮ್ಮದು ಗುರುಗಳು ಆಗಲಿ, ನಾವೆಲ್ಲ ಸೂಫೀಸ್ ಅಂತ ಕಡೆ, ನಾವು ದರ್ಗಾನವರು, ಇಂಥವರೆಲ್ಲ ಯಾರೂ ಅಷ್ಟು ಒಂದು ವಿರುದ್ಧ ಹೋಗಲಿಲ್ಲ. ಈಗ ದಾವಣಗೆರೆ ಇಷ್ಟು ಒಂದು ನಡೀತು, ಅದೇ ಮಾತೀಗ ವೈರಲ್ ಆಗ್ತಾಯಿತ್ತು ವಿಡಿಯೋ ಕೂಡ. ಅದು ಅವ್ರದ್ದು ಸೇರಿರೋದು. ಈಗ ಇಬ್ಬರಿಗೆ ಅವ್ರು ತೆಗ್ದಾಕಿದ್ರು, ಯಾರು ಪಾರ್ಟಿನಲ್ಲಿ ನಸೀರ್ ಮತ್ತು ಜಬ್ಬಾರ್ಗೆ. ಅದು ಪಾರ್ಟಿ ಡಿಸಿಷನ್ ಅಲ್ವಾ, ಪಾರ್ಟಿ ವಿರುದ್ಧಕ್ಕೆ ಹೋಗಿರೋದು ಅವ್ರು ತೆಗ್ದಾಗಿದ್ದಾರೆ, ಅವ್ರದ್ದು ಸಮಾಚಾರ, ಅದು ನಮ್ಗೆ ಬೇಕಾಗಿಲ್ಲ. ಬಟ್ ನಮ್ಮ ಕಮ್ಯುನಿಟಿಗೆ ಯಾರು ಏನು ಒಳ್ಳೇದು ಮಾಡಿದ್ದಾನೆ ಅದು ನಮ್ಗೆ ಬೇಕಿರೋದು. ನಮ್ಮ ಕಮ್ಯುನಿಟಿಗೆ ಏನು ಒಳ್ಳೇದಾಗುತ್ತೆ ಅದು ನೋಡಬೇಕಿತ್ತು. ಅದಾಗಲಿಲ್ಲ, ಅಷ್ಟೊಂದು ಆಗಬೇಕಿತ್ತು, ಆಗಲಿಲ್ಲ. ಬಟ್ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ CM ಇದ್ದರು, ಪಾಪ ಅವ್ರಿಗೂ ತುಂಬ ಲಾಸ್ ಆಗಿದೆ. ಅವರು ಅರ್ಥ ಮಾಡ್ಕೊಂಡಿಲ್ಲ ಯಾವ ರೀತಿ ಮುಸಲ್ಮಾನರಿಗೆ ತಗೊಂಡು ಹೋಗ್ಬೇಕಂತ ಅವ್ರು ತಗೊಂಡು ಹೋಗಲಿಲ್ಲ. ಯಾಕಂದರೆ 5 ವಿಷಯ ಇದ್ದರು, ಅದು ಮತ್ತು ಏನು ಅನುಕೂಲ ಮಾಡಬೇಕಿತ್ತು ಅದು ಅವರು ಮಾಡಿಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ, SM ಕೃಷ್ಣ CM ಇರುವಾಗ 5 ಜನ ಮುಸಲ್ಮಾನರಿಗೆ ಅವರು ಪವರ್ ಕೊಟ್ಟಿದ್ದರು, ಮಿನಿಸ್ಟ್ರ್ ಮಾಡಿದರು. ಈಗ ಈ ಸರ್ಕಾರ ಬಂದ ಮೇಲೆ ಬರೀ 2 ಇಟ್ಟಿದ್ದಾರೆ. ಒಬ್ಬ ಬಿದರು, ಒಬ್ಬ ನಮ್ಮ ಬೆಂಗಳೂರಿಂದ ಜಮೀರ್ ಅಹಮದ್ ಖಾನ್. ಇವ್ರಿಗೆಲ್ಲ ಪವರ್ ಕೊಟ್ಬಿಟ್ರೆ ಬೇರೆ ಎಲ್ಲೋಗ್ಬೇಕಿತ್ತು. ಈಗ ನಮ್ಮ ಹತ್ರ ನೋಡಿ, ಕಾಲೇಜಿಂದ ಬಂದಿರೋದು ಪೊಲಿಟಿಕ್ಸ್ ಮಾಡ್ಕೊಂಡ್ಬಿಟ್ಟು ಯಾರು? ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್. ಮೈಸೂರು ಕಾಲೇಜಿಂದ ಅವರು ಲೀಡರ್ ತೊಗೊಂಬಂದು JNU ಹೋಗಿಬಿಟ್ಟು ಅಲ್ಲಿ ಸೆಂಟ್ರನಲ್ಲಿ ಇದ್ದಾರೆ. ಮತ್ತು MA ಇನ್ನು ರಿಜ್ವಾನ್ ಅರ್ಷದ್, ಅವರು ಕೂಡ ಕಾಲೇಜಿಂದ ಪೊಲಿಟಿಕಲ್ನಲ್ಲಿ ಬಂದಿರೋದು. ಅರ್ಥ ಆಯ್ತಲ್ಲ? ಇಂಥ ಓದಿರೋದು, ಕಾಲೇಜಿಂದ ಬಂದಿರೋದು, ಈ ಪೊಲಿಟಿಕ್ಸ್ ಅವ್ರಿಗೆ ಗೊತ್ತಿದೆ ಅಂತ ಅವ್ರಿಗೆ ಮುಂದೆ ತಗೊಬರ್ಬೇಕು ಆಗಿತ್ತು, ಆಗಲಿಲ್ಲ. ಸಲೀಂ ಅಹಮದ್ ಖಾನು 45 ವರ್ಷದಿಂದ ಅವ್ರ ಪಾರ್ಟಿ ಬಿಟ್ಟು ಹೋಗಲಿಲ್ಲ. ಅರ್ಥ ಆಯ್ತಾ? ಇಂಥವರೆಲ್ಲ ಬಿಟ್ಬಿಟ್ರು. ಯಾರು ಲಾಸ್ಟ್ ಹಿಂದೆ ಸರ್ಕಾರನಲ್ಲಿ ಇಂಥವ್ರಿಗೆ ಮುಂದೆ ಬಿಡ್ತಾ ಇದ್ದರೆ ತುಂಬ ಒಳ್ಳೇದಾಗ್ತಾಯಿತ್ತು. ಒಂದು ಎಲ್ಲರಿಂದ ಈಗ ಸರ್ಕಾರ ಚೇಂಜ್ ಆಗ್ತಾ ಇರೋದ್ರಿಂದ ನಾನು ಇಷ್ಟೇ ನಮ್ಮ DK ಶಿವಕುಮಾರ್ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ದಯವಿಟ್ಟು UT ಖಾದರ್ಗೆ ಒಂದು ಒಳ್ಳೆ ಪವರ್ಫುಲ್ ಕೊಡ್ರಿ. ಯಾಕಂದರೆ ಆ ಮನುಷ್ಯನಲ್ಲಿ ಇರೋದು ಕೆಪಾಸಿಟಿ ಎಲ್ಲರೂ ತೊಗೊಂಡು ಹೋಗೋದು, ಬೇರೆ ಒಳಗೆ ಅಷ್ಟೊಂದು ಇಲ್ಲ. ಅವ್ರ ಜಾತಿನೇ ನೋಡೋಲ್ಲ. ಯಾರು ಮನುಷ್ಯ ಬಂದಿದ್ದಾನೆ ಅವ್ರು ಕೆಲಸ ಮಾಡಬೇಕು ಮಾಡ್ತಾರೆ. ಅವ್ರ ಹತ್ರ ಜಾತಿ ಭೇದ ಭಾವ ಏನೂ ಇಲ್ಲ. ಅದಕ್ಕೆ
ಅವ್ರಿಗೆ ಈಗ ಡೆಪ್ಟಿ ಸಿ ಎಮ್ ಎಲ್ಲರೂ ಇರ್ತಾರೆ, ನಮಗೆ ಅದು ಬೇಕಾಗಿಲ್ಲ. ಅವ್ರಿಗೆ ಒಳ್ಳೆ ಒಂದು ಪವರ್ಫುಲ್ ಕೊಡಬೇಕು. ನಿಮ್ಮದು ಏನದು PWD ಇದೆ ಮತ್ತು ರೆವೆನ್ಯೂ ಇದೆ, ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಂದ ತುಂಬ ಒಳ್ಳೇದು ಕೆಲಸ ಆಗುತ್ತೆ, ಪಾರ್ಟಿ ಕೂಡ ಹೆಸರು ಒಳ್ಳೇದು ಬರುತ್ತೆ ಅಂತ ನಂದು ಒಂದು ಇಷ್ಟ. ಬಟ್ ಪಾರ್ಟಿ ಡಿಸೈಡ್ ಮಾಡ್ಕೊಳ್ಳಿ. ಅವನು ಈಗ ಸಲೀಮ್ ಅಹಮದ್ ತುಂಬ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಒಂದು ಪೋಸ್ಟ್ ಕೊಡಲಿ. ರಿಜ್ವಾನ್ ರಶೀದ್ ಓದೋನು ಓದಿ ಒಳ್ಳೆ ನಾಲೆಜ್ ಇದೆ, ಇಂಥವ್ರು ಮುಂದೆ ತಗೊಂಡ್ಬಿಟ್ರೆ ಹೆಂಗಲ್ವಾ? ಮತ್ತು ನಮ್ಮವ್ರಿಗೆ ಹೆಂಗವ್ರಿಗೆ ತುಂಬ ಒಳ್ಳೇದಾಗತ್ತೆ ಅಂತ ನನ್ನ ಇಷ್ಟ. ಅದು ಪಾರ್ಟಿ ಎಷ್ಟು ಮಾಡ್ಕೋಬೇಕು. ಇದು ಈಗ ರೋಷನ್ ಬೇಗ್ ಸುಮ್ಮನೆ ಅವ್ರಿಗೆ ಹಾಳು ಮಾಡಿದ್ದಾರೆ. ಯಾವುದು ಮಾತು ತೊಗೊಂಡ್ಬಿಟ್ಟು ಇಲ್ಲ ಅವ್ರಿಗೆ ಮನ್ಸು ಮಾಡಿಬಿಟ್ರೆ ಕರ್ಕೊಂಡ್ಬಿಟ್ಟು ಇಂಥವ್ರಿಗೆ ನಮ್ಗೆ ಬೇಕಾಗಿದೆ. ಅರ್ಥ ಆಯ್ತಾ? ಈಗ ಬೀದರಿಂದ ನೋಡಿದ್ರೆ ಅವರ ರಹೀಮ್ ಖಾನು ಅಷ್ಟೊಂದಿಲ್ಲ, ಕನೀಸ್ ಫಾತಿಮಾ ಗುಲ್ಬರ್ಗ ಅಷ್ಟೊಂದಿಲ್ಲ, ತನ್ವೀರ್ ಸೇಠ್ ಅವ್ರು ಮಿನಿಸ್ಟರ್ ಆಗಿದ್ದರು ಮೊದಲು ಕೂಡ, ಅವ್ರು ಮಿನಿಸ್ಟರ್ ಆಗಿದ್ದಾರಲ್ಲ, ಓಕೆ. ಈಗ ಇಕ್ಬಾಲ್ ಅಂತ ಫಸ್ಟ್ ಟೈಮ್ MLA, ಅವನು ಯಾರು ಪಠಾಣ್ ಅಂತ ಫಸ್ಟ್ ಟೈಮ್ MLA, ಅವನು ಬೆಳಗಾಮಿಂದ ಫಸ್ಟ್ ಟೈಮ್. ಎಷ್ಟು ಜನ ಇದ್ದಾರೆ ನಮ್ಮವರು? 224ನಲ್ಲಿ ನಾವು 20 ಕೂಡ ಇಲ್ಲ, ಇರೋದು 9-10 ಜನ. ಅದರ ಒಳಗೆ ಈ ಜಾತಿಗೆ ನಾವು ಮುಸ್ಲಿಂ ಜಾತಿಗೆ ಸ್ವಲ್ಪ ಒಳ್ಳೇದು ಮಾಡಿಕೊಟ್ರೆ DK ಶಿವಕುಮಾರ್ಗೆ ತುಂಬ ಒಳ್ಳೇದಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಭಾರಿ ಕಷ್ಟ ಇದೆ. ಅವ್ರಿಗೂ ಮನಸ್ಸಾಗಿ ನೋವಾಗಿದೆ, ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೋವಾಗಿದೆ. ಏನಂದರೆ ತುಂಬ ಎತ್ತಿಸ್ಬಿಟ್ಟಿದ್ದಾರೆ ನಮ್ಮವರು. ನೆಕ್ಸ್ಟ್ ನಾವು ನೋಡ್ಕೊತೀವಿ, ನೆಕ್ಸ್ಟ್ ನಾವು ಇದು ಮಾಡ್ತೀವಿ, ನೆಕ್ಸ್ಟ್ ನಾವು ಹಾಗೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇದೆಲ್ಲ ಮಾಡಿದ್ರೆ ತಪ್ಪೇ ಅಲ್ವಾ? ಅದು ಅವರು ಇಷ್ಟು ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜನ ಇದ್ದಾರೆ, ಬರೋ ಮುಸಲ್ಮಾನರು ಇಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಎಲ್ಲ ಜಾತಿ ಓಟ್ ಕೊಟ್ಟಿರೋದ್ರಿಂದ ಸರ್ಕಾರ ಬಂದಿರೋದು. ನಿಮ್ಮ ಪ್ರಕಾರ ಎಷ್ಟು ಜನಕ್ಕೆ ಮಂತ್ರಿಗಿರಿ ಕೊಡಬೇಕು? ಈಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆ DK ಶಿವಕುಮಾರ್ ಇದ್ದಾರಲ್ಲ, ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅವರು ತುಂಬ SM ಕೃಷ್ಣ ಅವರು ಇರೋವಾಗ ತುಂಬ ಅವರು ನಾಲೆಜ್ ಇದೆ. ಆವಾಗ ಆ ಟೈಮ್ನಲ್ಲಿ ಅವರು 5 ಕೊಟ್ಟಿದ್ದಾರಲ್ಲ, ಇವ್ರು 4 ಆದರೂ ಕೊಳ್ಳಿ, ಪಾರ್ಟಿಗೆ ಒಳ್ಳೇದಾಗತ್ತೆ. ಅರ್ಥ ಆಯ್ತಾ? ಇರೋದು 7 ವರ್ಷ, ಏನು 5 ವರ್ಷ ಏನೂ ಇಲ್ಲ. ಮಾತಿನಲ್ಲಿ 2 ವರ್ಷ ಹೊರಟೋಗ್ಬಿಡುತ್ತೆ. ಒಂದು 4 ಜನಕ್ಕಾದರೂ ಕೊಟ್ಟು ಒಂದು ಒಳ್ಳೆ ನಮ್ಮ ಸಮಾಜದಲ್ಲಿ ಒಂದು ಹೆಸರು ಹೋಗಲಿ. ಈ ಮಾತು ನಾನು ಹತ್ರ ಕೇಳ್ಕೊತಾ ಇದ್ದೀನಿ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಲಾಸ್ ನಮಗೆ ಆಗಿರೋದು ಔಕಾಫ್ನಲ್ಲಿ. 1.5 ವರ್ಷದಿಂದ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ. ಯಾರು? ಇವರ ಆತ್ಮಕರು ಯಾರು? ಜಮೀರ್ ಅಹಮದ್. ಅವ್ರ ಹೆಸರು ಹೇಳಿ 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 ನಾಶನ ಮಾಡಿಬಿಟ್ರು. ಮೊನ್ನೆ ಕೂಡ ನಾನು ಯಾವುದೋ ಒಂದು ಮಾತು ಹೇಳಿದ್ದೆ, ಯಾವನೋ ಹೇಳ್ಕೊಂಡು ನನ್ನ ಮೇಲೆ ಬಂದ. ಯಾವ ಮಾತು ನಾವು ಕೂತ್ಕೊಂಡು ಮಾತಾಡ್ಬೋದಲ್ಲ, ಆ ಮಾತು ಬಿಟ್ಟು ವೀಡಿಯೋ ಮಾಡೋಕ್ಕೆ ತುಂಬ ಶೋಕಿದ್ದೆ. ವೀಡಿಯೋನಲ್ಲಿ ಹೇಳೋಕ್ಕೆ ಅವು ಯಾವ ಮಾತು ಹೇಳಬೇಕು, ಎಂಥ ಮಾತು ಹೇಳಬೇಕು, ಯಾಕೆ ಹೇಳಬೇಕು ಅದಿಲ್ಲ. ನಾವು ಈಗ ಗಡ್ಡ ಬಿಟ್ಕೊಂಬಿಟ್ಟು ಟೊಪ್ಪಿ ಹಾಕೊಂಬಿಟ್ರೂ ಉಲ್ಮಾ ಆಗೋದಿಲ್ಲ. ಅದು ನಾನು ಯಾವ ನ್ಯೂಸ್ನಲ್ಲಿ ಹೇಳಿದೆ, ಉಲ್ಮಾ ಅಂದ್ರೇನು, ಉಲ್ಮಾ ಬಾಮಾ ಅಂತ ಹೇಳ್ತಾಯಿದ್ರು. ನ್ಯೂಸ್ ನಾನು ನೋಡಿದೆ, ನನಗೆ ಸ್ವಲ್ಪ ಬೇಜಾರಾಯಿತು. ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಎಲ್ಲರ ಮೇಲೆ ಹೆಸರು ಬರುತ್ತಲ್ಲ ಅಂತ. ಅದೊಂದು ತುಂಬ ವೈರಲ್ ಆಯಿತು ವಿಡಿಯೋ, ಅದು ನೋಡ್ಕೊಳ್ಳೋಣ. ಅದು ಮತ್ತೆ ಅದಕ್ಕೆ ನೋಡ್ಕೊತೀವಿ. ಈಗ ಸದ್ಯ ತುಂಬ ಖುಷಿಯಾಗಿದೆ. ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿ ಬಂದಿದ್ದು ಮುಂದೆ. ಒರಿಜಿನಲ್ ಪಾರ್ಟಿ ಪಕ್ಷ ಬಿಟ್ಟು ಬಂದು ಇಲ್ಲಿ ರೋಲ್ ಮಾಡಿಲ್ಲ, ಒರಿಜಿನಲ್ ಇದ್ದಾರೆ. ನಾನು ನಂಬಿಕೆ ಮಾಡ್ತಾಯಿದ್ದೀನಿ ಮಿಸ್ಟರ್ DK ಶಿವಕುಮಾರ್ ಅವರಿಗೆ. ದಯವಿಟ್ಟು ಒಂದು 4 ಜನಗೆ ನೀವು ಸುರ್ಜಿವಾಲ ಮತ್ತು ಹೈಕಮಾಂಡ್ಸ್ ಎಲ್ಲ ಕೂತ್ಕೊಂಡ್ಬಿಟ್ಟು 4 ಮುಸಲ್ಮಾನರಿಗೆ ಕೊಡ್ರಿ. ಔಕಾಫ್ ಇದೆ, ಹಜ್ ಇದೆ, ಮತ್ತು ಬೇರೆ ಒಂದು ಇದು UT ಖಾದರ್ಗೆ ಒಂದು ಒಳ್ಳೆ ಪವರ್ ಕೊಡ್ರಿ. ನಮ್ಮ ರಾಜ್ಯಕ್ಕೂ ಒಳ್ಳೇದಾಗತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ, ಪಕ್ಷಕ್ಕೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ.